ನೋಡಿ, ನಿಮ್ಗೊಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೀನಿ. ಕಳೆದ ಒಂದು ವರ್ಷದಲ್ಲಿ ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ದೊಡ್ಡ ಚೇಂಜ್ ಆಗಿದೆಯಾ? ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ನಿಮ್ಮೊಳಗೇನೋ ಸಾಧನೆ ಮಾಡಬೇಕು, ಲೈಫ್ನಲ್ಲಿ ಮುಂದೆ ಬರಬೇಕು ಅಂತ ದೊಡ್ಡ ಬೆಂಕಿ ಇದೆ. ಆದರೆ ಹೊರಗಡೆ ನೋಡಿದ್ರೆ ದಿನಗಳು ಸುಮ್ಮನೆ ಪಾಸ್ ಆಗ್ತಾ ಇವೆ. ಅದೇ ಮನೆ, ಅದೇ ಟೆನ್ಷನ್, ಅದೇ ನಾಳೆಯಿಂದ ಪಕ್ಕಾ ಮಾಡ್ತೀನಿ ಅನ್ನೋ ಎಕ್ಸ್ಕ್ಯೂಸ್. ಯಾಕೆ ಹೀಗಾಗ್ತಾ ಇದೆ? ಈ ಯೂನಿವರ್ಸ್ ನಿಮ್ಗೆ ಏನು ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಇಲ್ಲ. ನಿಮ್ಮ ಬ್ಯಾಡ್ ಲಕ್ ಅಂತಾನಾ? ಖಂಡಿತ ಇಲ್ಲ. ನಿಮ್ಮದೇ ಬ್ರೈನ್ನಲ್ಲಿ ಒಂದು ಹಿಡನ್ ಸಿಸ್ಟಮ್ ನಿಮ್ಗೆ ಗೊತ್ತಿಲ್ಲದೆ ಸೈಲೆಂಟಾಗಿ ರನ್ ಆಗ್ತಾ ಇದೆ. ಮತ್ತು ಅದೇ ಸಿಸ್ಟಮ್ ನಿಮ್ಮನ್ನು ಪ್ರತಿದಿನ ಹಿಂದೆ ಎಳಿತಾ ಇದೆ. ಇವತ್ತು ಆ ಸಿಸ್ಟಮ್ ಏನು ಮತ್ತು ಅದನ್ನು ಹ್ಯಾಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಇದು ರಿಯಲ್ ಸೈನ್ಸ್, ನ್ಯೂರೋ ಸೈನ್ಸ್. ಇಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ. ನೋಡಿ, ಒಂದು 20 ವರ್ಷದ ಹಿಂದೆ ಕೆಲವರು ಬಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ರು. ಕಣ್ಣು ಮುಚ್ಚಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯೂನಿವರ್ಸ್ ನಿಮಗೆ ಬೇಕಾದನ್ನು ತಂದುಕೊಡುತ್ತೆ ಅಂದರು. ಜನ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆದರು. ಕಣ್ಣು ಮುಚ್ಚಿ ಮ್ಯಾನಿಫೆಸ್ಟ್ ಮಾಡಿದ್ರು. ಆಮೇಲೆ ಆಗಿದ್ದೇನು? ಯಾರಿಗೂ ಅದು ವರ್ಕ್ ಆಗಲಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಅವರೆಲ್ಲರೂ ಕಮಾಂಡ್ ಕೊಡ್ತಾ ಇದ್ದದ್ದು ಆಕಾಶದಲ್ಲಿರೋ ಯೂನಿವರ್ಸ್ಗೆ. ಆದರೆ ನಾವು ಆ್ಯಕ್ಚುಲಿ ಕಮಾಂಡ್ ಕೊಡಬೇಕಾಗಿದ್ದು ನಮ್ಮ ತಲೆಯ ಒಳಗಿರೋ ಈ ಒಂದು ಬಿಂದು 4 ಕಿಲೋಗ್ರಾಮ್ಗಳು ಬ್ರೈನ್ಗೆ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಬ್ರೈನ್ನಲ್ಲಿ 86 ಬಿಲಿಯನ್ ನ್ಯೂರಾನ್ಸ್ ಇವೆ. ಕೇವಲ 1 ಸೆಕೆಂಡ್ನಲ್ಲಿ ನಮ್ಮ ಬ್ರೈನ್ನಲ್ಲಿ ನಡೆಯೋ ಕಮ್ಯುನಿಕೇಷನ್ ಇಡೀ ಜಗತ್ತಿನ ಇಂಟರ್ನೆಟ್ಗಿಂತ 10 ಪಟ್ಟು ಜಾಸ್ತಿ ಇರುತ್ತೆ. ಮತ್ತು ಈ ಇಡೀ ಮಷಿನ್ ಕೆಲಸ ಮಾಡೋದು ಒಂದೇ ಒಂದು ರೂಲ್ ಮೇಲೆ: ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್, ವೈರ್ ಟುಗೆದರ್. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು ಮಣ್ಣಿನ ಜಾಗದಲ್ಲಿ ನೀವು ಪದೇ ಪದೇ ನಡೆದ್ರೆ ಅಲ್ಲಿ ಒಂದು ದಾರಿ ತಾನಾಗೆ ಸೃಷ್ಟಿ ಆಗುತ್ತಲ್ವಾ? ಹಾಗೆ ನಾವು ಪದೇ ಪದೇ ಯೋಚಿಸೋ ಪ್ರತಿ ಥಾಟ್ ನಮ್ಮ ಬ್ರೈನ್ನಲ್ಲಿ ಒಂದು ಫಿಸಿಕಲ್ ಪಾತ್ವೇ ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದು ಕೇವಲ ಹ್ಯಾಬಿಟ್ ಅಲ್ಲ. ನೀವು ಆಲ್ರೆಡಿ ನಿಮ್ಮ ಬ್ರೈನ್ನಲ್ಲಿ ಅದಕ್ಕೊಂದು 8L ಅನೇ ಹೈವೇ ಮಾಡಿಬಿಟ್ಟಿದ್ದೀರಾ. 2005ರಲ್ಲಿ ನಡೆದ ಒಂದು ಸ್ಟಡಿ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನದಲ್ಲಿ 60,000 ವಿಷಯಗಳ ಬಗ್ಗೆ ಯೋಚಿಸ್ತಾನೆ. ಅದರಲ್ಲಿ 80 ನೆಗೆಟಿವ್ ಮತ್ತು 95 ನಿನ್ನೆ ಇದ್ದ ಅದೇ ಥಾಟ್ಸ್ ಇವತ್ತು ರಿಪೀಟ್ ಆಗುತ್ತೆ. ಅಂದರೆ ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೈನ್ ಆಟೋಮ್ಯಾಟಿಕ್ ಆಗಿ ತನ್ನ ಹಳೆ ಪ್ರೋಗ್ರಾಮ್ ರನ್ ಮಾಡ್ತಾ ಇದೆ. ನನಗಾಗಲ್ಲ, ನನ್ನ ಲಕ್ ಸರಿ ಇಲ್ಲ, ನಾನು ಯೂಸ್ಲೆಸ್ ಅಂತ. ಇದನ್ನು ಚೇಂಜ್ ಮಾಡಬೇಕು ಅಂದರೆ ಮೊದಲು ನಮ್ಮ ಬ್ರೈನ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಬಗ್ಗೆ ಗೊತ್ತಾಗಬೇಕು. ಅದರ ಹೆಸರು RAS, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇದು ನಮ್ಮ ಬ್ರೈನ್ಗೆ ಒಬ್ಬ ಬೌನ್ಸರ್ ಇದ್ದಾಗೆ. ನಾವು ಏನನ್ನ ಬಲವಾಗಿ ನಂಬ್ತೀವೋ ಅದಕ್ಕೆ ಸಂಬಂಧಪಟ್ಟ ಆಪರ್ಚುನಿಟೀಸ್ ಮಾತ್ರ ಈ ಬೌನ್ಸರ್ ನಮ್ಮ ಕಣ್ಣಿಗೆ ತೋರಿಸ್ತಾನೆ. ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವು ಒಂದು ಬ್ಲಾಕ್ ಕಲರ್ ಮಹೀಂದ್ರಾ ಥಾರ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂದ್ಕೊಳ್ಳಿ. ಆ ದಿನದಿಂದ ನೀವು ರಸ್ತೆಯಲ್ಲಿ ಹೋದರೆ ಸಾಕು, ನಿಮ್ಗೆ ಬರೀ ಬ್ಲಾಕ್ ಥಾರ್ ಕಾರ್ಗಳೇ ಕಣ್ಣಿಗೆ ಬೀಳಕ್ಕೆ ಶುರು ಆಗುತ್ತೆ. ಆ ಕಾರ್ಗಳು ನಿನ್ನೆನೂ ಅಲ್ಲೇ ಇತ್ತಲ್ವ, ಆದರೆ ನಿಮ್ಮ ಬ್ರೈನ್ನ RAS ಈಗ ಅದನ್ನು ಫಿಲ್ಟರ್ ಮಾಡಿ ನಿಮ್ಗೆ ಹೈಲೈಟ್ ಮಾಡ್ತಿದೆ. ಆಪರ್ಚುನಿಟೀಸ್ ಮೊದಲು ಇತ್ತು, ಆದರೆ ನಿಮ್ಮ ಬ್ರೈನ್ ಅದನ್ನು ಕಣ್ಣ ಮುಂದೆ ತಂದಿರಲಿಲ್ಲ ಅಷ್ಟೇ. ಇದನ್ನೇ ಜನ ಯೂನಿವರ್ಸ್ ನನಗೆ ಸಿಗ್ನಲ್ ಕಳಿಸ್ತು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಇದು ಯೂನಿವರ್ಸ್ ಅಲ್ಲ ಬಾಸ್, ಇದು ನಿಮ್ಮ ಬ್ರೈನ್. ಹಾಗಾದರೆ ಈ ಬ್ರೈನ್ಗೆ ಕರೆಕ್ಟ್ ಕಮಾಂಡ್ ಹೇಗೆ ಕೊಡೋದು? 5 ಪ್ರಾಕ್ಟಿಕಲ್ ರೂಲ್ಸ್ ಹೇಳ್ತೀನಿ, ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳಿ. ರೂಲ್ 1: ಡಾಮಿನೆಂಟ್ ಥಾಟ್, ಮುಖ್ಯವಾದ ಯೋಚನೆ. ನೀವು ದಿನದ ಬಹುಪಾಲು ಸಮಯ ಏನು ಯೋಚನೆ ಮಾಡ್ತೀರಾ ಅದೇ ನಿಮ್ಮ ರಿಯಾಲಿಟಿ ಆಗುತ್ತೆ. ಬರೀ 5 ನಿಮಿಷ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಉಳಿದ 23 ಗಂಟೆ ನನಗೆ ಆಗಲ್ಲ ಅಂತ ಇದ್ರೆ ಬ್ರೈನ್ಗೆ ನೆಗೆಟಿವ್ ಸಿಗ್ನಲ್ ಹೋಗ್ತಾ ಇರುತ್ತೆ. ಹಾಗಾಗಿ ನೀವು ಮ್ಯಾಕ್ಸಿಮಮ್ ಟೈಮ್ ಏನು ಯೋಚಿಸ್ತಿದ್ದೀರಾ ಅಂತ ಮೊದಲು ವಾಚ್ ಮಾಡ್ಕೊಳ್ಳಿ. ರೂಲ್ 2: ಆ್ಯಸ್ ವಿದಿನ್ ಸೋ ವಿದೌಟ್. ನಮ್ಮ ಒಳಗಿನ ಜಗತ್ತು ಹೇಗಿದೆಯೋ ಹೊರಗಿನ ಜಗತ್ತು ನಮ್ಗೆ ಹಾಗೆ ಕಾಣಿಸುತ್ತೆ. ಜಾರ್ಡನ್ ಪೀಟರ್ಸನ್ ಒಂದು ಮಾತು ಹೇಳ್ತಾರೆ, ಜಗತ್ತನ್ನು ಬದಲಾಯಿಸೋಕೆ ಹೊರಡೋ ಮೊದಲು ನಿಮ್ಮ ರೂಮ್ ಸರಿ ಮಾಡ್ಕೊಳ್ಳಿ ಅಂತ. ನಿಮ್ಮ ಸ್ಟಡಿ ಟೇಬಲ್ ಮೆಸ್ಸಿ ಆಗಿದ್ರೆ ನಿಮ್ಮ ಮೈಂಡ್ ಕೂಡ ಮೆಸ್ಸಿ ಆಗಿರುತ್ತೆ. ಸಣ್ಣ ವಿಷಯಗಳನ್ನ ಫಿಕ್ಸ್ ಮಾಡಿ ಮೈಂಡ್ ತಾನಾಗೆ ಕ್ಲಿಯರ್ ಆಗುತ್ತೆ. ರೂಲ್ 3: ವೈಬ್ರೇಷನ್. ಜನ ಇದನ್ನು ಯಾವುದೋ ಮ್ಯಾಜಿಕ್ ಥರ ಹೇಳ್ತಾರೆ, ಆದರೆ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ವೈಬ್ರೇಷನ್ ಅಂದರೆ ನಿಮ್ಮ ಬ್ರೈನ್ನ ಕೆಮಿಕಲ್ ಸ್ಟೇಟ್. ನೀವು ಇಂಟರ್ವ್ಯೂಗೆ ಹೋದಾಗ ಭಯಪಟ್ಟರೆ ಬ್ರೈನ್ನ ಲಾಜಿಕ್ ಪಾರ್ಟ್ ಶಟ್ ಡೌನ್ ಆಗುತ್ತೆ. ಆನ್ಸರ್ ಗೊತ್ತಿದ್ರೂ ಮರ್ತು ಹೋಗುತ್ತೆ. ಅದೇ ಕಾನ್ಫಿಡೆಂಟ್ ಆಗಿ ಕೂತಾಗ ಐಡಿಯಾಸ್ ತಾನಾಗೆ ಬರುತ್ತೆ. ಇದೇ ವೈಬ್ರೇಷನ್. ರೂಲ್ 4: ಇನ್ಸ್ಪೈರ್ಡ್ ಆ್ಯಕ್ಷನ್. ನೋಡಿ, ಇದೆಲ್ಲದಕ್ಕಿಂತ ಅತ್ಯಂತ ಇಂಪಾರ್ಟೆಂಟ್ ರೂಲ್ ಇದು. ಕೇವಲ ಕಣ್ಣು ಮುಚ್ಚಿ ಕೂತ್ರೆ ಏನೂ ಆಗಲ್ಲ. ನ್ಯೂರೋ ಸೈಂಟಿಸ್ಟ್ ಆಂಡ್ರೂ ಹ್ಯೂಬರ್ಮನ್ ಹೇಳ್ತಾರೆ, ಗೋಲ್ ತಲುಪಿದಾಗಲ್ಲ, ಗೋಲ್ ಕಡೆ ಒಂದು ಹೆಜ್ಜೆ ಆ್ಯಕ್ಷನ್ ತೊಗೊಂಡಾಗ ಬ್ರೈನ್ನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ ಅಂತ. ಕ್ಲಾರಿಟಿ ಸಿಕ್ಕ ಮೇಲೆ ಆ್ಯಕ್ಷನ್ ಅಲ್ಲ, ಆ್ಯಕ್ಷನ್ ತೊಗೊಂಡಾಗಲೇ ಕ್ಲಾರಿಟಿ ಸಿಗೋದು. ಮೊಹಮ್ಮದ್ ಅಲಿಗೆ ಫಿಯರ್ ಇರಲಿಲ್ಲ ಅಂತ ಅಲ್ಲ, ಆದರೂ ಅವನು ಐ ಆಮ್ ದ ಗ್ರೇಟೆಸ್ಟ್ ಅಂತ ಕೂಗ್ತಾ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಿದ್ದ. ಬಿಲೀಫ್ ಬ್ರೂಟಲ್ ವರ್ಕ್ ಪ್ರೂಫ್. ರೂಲ್ 5: ಡಿಟ್ಯಾಚ್ಮೆಂಟ್, ಫಲಿತಾಂಶದ ಬಗ್ಗೆ ಚಿಂತೆ ಬಿಡೋದು. ಭಗವದ್ಗೀತೆ ಒಂದು ಮಾತು ಹೇಳುತ್ತೆ, ನಿಮ್ಮ ಕಂಟ್ರೋಲ್ ಇರೋದು ನಿಮ್ಮ ಕೆಲಸದ ಪ್ರಾಸೆಸ್ ಮೇಲೆ, ರಿಸಲ್ಟ್ ಮೇಲಲ್ಲ ಅಂತ. MS ಧೋನಿ ಯಾಕೆ ಕ್ಯಾಪ್ಟನ್ ಕೂಲ್ ಆದರು? ಅವ್ರು ಯಾವತ್ತೂ ಕಪ್ ಗೆಲ್ಲಬೇಕು ಅಂತ ಯೋಚಿಸ್ತಿರ್ಲಿಲ್ಲ. ಮುಂದಿನ ಬಾಲ್ ಹೇಗೆ ಫೇಸ್ ಮಾಡಬೇಕು ಅಂತ ಮಾತ್ರ ಯೋಚಿಸ್ತಿದ್ರು. ರಿಸಲ್ಟ್ ಮೇಲೆ ಅಟ್ಯಾಚ್ ಆದರೆ ಆಂಗ್ಸೈಟಿ ಬರುತ್ತೆ, ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಗೋಲ್ ಇರಲಿ, ಆದರೆ ಟೆನ್ಷನ್ ಇಲ್ಲದೆ ಕೆಲಸ D. ಈಗ ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು? ನಾನೊಂದು 4AF ಫಾರ್ಮುಲಾ ಹೇಳ್ತೀನಿ. ಸಿಂಪಲ್ ಆಗಿದೆ, ಇವತ್ತೇ ಶುರು ಮಾಡಿ. A1: ಅವೇರ್ನೆಸ್, ಅರಿವು. ರಾತ್ರಿ ಮಲಗೋ ಮೊದಲು ಕೇವಲ 5 ನಿಮಿಷ ನಿಮಗೆ ನೀವೇ ಕೇಳ್ಕೊಳ್ಳಿ, ಇವತ್ತು ನಾನು ಯಾರಾಗಬೇಕಿತ್ತು, ಯಾರಂತೆ ನಡ್ಕೊಂಡೆ, ನಾಳೆ ಏನು ಬದಲಾಯಿಸಬೇಕು. ನೋಡಿ, ಇದು ಜಸ್ಟ್ ಡೈರಿ ಬರೆಯೋದಲ್ಲ, ಇದು ನಿಮ್ಮ ಐಡೆಂಟಿಟಿ ಆಡಿಟ್. A2: ಮೆಂಟಲ್ ರಿಹರ್ಸಲ್. ನಾಳೆ ನೀವು ಹೇಗಿರಬೇಕು ಅಂತ ಮಲ್ಗೋ ಮೊದಲು ಕಣ್ಣು ಮುಚ್ಚಿ ಒಂದ್ಸಲ ವಿಜುವಲೈಸ್ ಮಾಡಿ. ಸ್ಪೋರ್ಟ್ಸ್ ಸೈನ್ಸ್ ಹೇಳುತ್ತೆ, ಮೆಂಟಲ್ ರಿಹರ್ಸಲ್ 70 ಆಫ್ ಫಿಸಿಕಲ್ ಪ್ರಾಕ್ಟೀಸ್. A3: ಫ್ರಿಕ್ಷನ್ ರಿಮೂವಲ್. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ 30 ಮಿನಿಟ್ಸ್ ಫೋನ್ ಮುಟ್ಬೇಡಿ. ದಿನದ ಮೊದಲ ಇನ್ಪುಟ್ ನಿಮ್ಮ ಇಡೀ ದಿನದ ಅಜೆಂಡಾನ ಫಿಕ್ಸ್ ಮಾಡುತ್ತೆ. ಆ ಮೊದಲ ಸಮಯ ನಿಮ್ದಾಗಿರಲಿ. A4: ಚಾಲೆಂಜ್. ಪ್ರತಿದಿನ ನಿಮ್ಮ ಕಂಫರ್ಟ್ ಝೋನ್ಗಿಂತ ಕೇವಲ 4 ಕಷ್ಟ ಇರೋ ಒಂದು ಕೆಲಸ ಮಾಡಿ.
ತುಂಬ ಕಷ್ಟ ಆದರೆ ಟೆನ್ಷನ್ ಆಗುತ್ತೆ, ತುಂಬ ಈಸಿ ಆದರೆ ಬೋರ್ ಆಗುತ್ತೆ. ಈ 4 ನಿಮ್ಮನ್ನು ಫ್ಲೋ ಸ್ಟೇಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕೆಲಸ ಅಂತ ಅನ್ಸಲ್ಲ. ನೋಡಿ, ಹೋಗೋ ಮುನ್ನ ಒಂದು ಲಾಸ್ಟ್ ಮಾತು. ಲಾ ಆಫ್ ಅಟ್ರಾಕ್ಷನ್ನ ರಿಯಲ್ ಮೀನಿಂಗ್ ಏನು ಗೊತ್ತಾ? ಯು ಅಟ್ರಾಕ್ಟ್ ವಾಟ್ ಯು ಏರಿ, ನಾಟ್ ವಾಟ್ ಯು ವ್ಯಾಂಟ್. ಆಕಾಶದಿಂದ ಮ್ಯಾಜಿಕ್ ಆಗೋದನ್ನು ಕಾಯೋದು ಬಿಡಿ. ನಿಮ್ಮ ಬ್ರೈನ್ನ ಕಂಟ್ರೋಲ್ ಇವತ್ತೇ ನಿಮ್ಮ ಕೈಗೆ ತೊಗೊಳ್ಳಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ಇವತ್ತಿನಿಂದ ಆ 4 ಚಾಲೆಂಜ್ನಲ್ಲಿ ಯಾವುದನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ. ನಿಮ್ಮ ಯಾವ ಫ್ರೆಂಡ್ ಇನ್ನೂ ಯೂನಿವರ್ಸ್ ನನಗೆ ಏನಾದರೂ ಕೊಡುತ್ತೆ ಅಂತ ಕಾಯ್ತಾ ಇದ್ದಾನೋ ಅವನಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್.